ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋಲಿ ನನ್ನ ಮಗಂದು ರುಟೀನ್ ಇರುತ್ತೆ, ಏನೇನು ಮಾಡ್ತಾನೆ, ತುಂಟಾಟ ಎಲ್ಲ ತೋರಿಸ್ತೀನಿ ಬನ್ನಿ. ನಾನು ತಿಂದೆ, ನೀನು ತಿನ್ನು. ನಾನು ತಿನ್ನಮ್ಮ. ನನ್ನ ಮಗುಗೆ ಪ್ರಸಾದ ಕೊಟ್ಟರೆ ನನಗೆ ತಂದು ಕೊಡ್ತೈತೆ ಫಸ್ಟು. ತಿನ್ನು ಮಗನೇ, ನೀನು ತಿನ್ನು. ಸೈಕಲ್ ಹೆಂಗೆ ಓಡಿಸೋದು? ಹಂಗ ಹಿಂಗ ಬಾಯಿಲ್ ನೋಡಿ ನಿನ್ನ ಮೊಮ್ಮಗ ಸೈಕಲ್ ಹೆಂಗೆ ಓಡಿಸ್ತಾವನೆ, ಕಾಲು ಇಟ್ಟಕ್ತಲ್ಲ ಅಂದ್ಬಿಟ್ಟು. ಹಿಂಗೆ ಓಡಿಸು. ಏಯ್ ಕಾಲಿಗೆ ಒದಿದ್ಯಲ್ಲ. Ready? Let's go. Two. ಅಪ್ಪ ಬರ್ತೈತಿರೋ. ಚಲೋ ಶೂ ಇಲ್ಲೇ ಐತಲ್ಲ, ಹಾಕೋ ಕಾಲಕ್ಕೋ. ಇವತ್ತು ಸಂಡೇ ಆ್ಯಂಡ್ ನಮ್ಮ ಮನೆ ಹತ್ರ ಪೋಲಿಯೋ ಡ್ರಾಪ್ಸ್ ಹಾಕ್ತಾಯಿದ್ರು. ಹಾಗಾಗಿ ರುಚಿತ್ಗೆ ಇದು 2ನೇ ವರ್ಷ ನಾನು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತಾ ಇರೋದು. ಮೊದಲನೇ ವರ್ಷವೂ ಅಷ್ಟೇ ಪುಟ್ಟಾಣಿ ಮಗು ಎತ್ಕೊಂಡು ಹೋಗಿ ಹಾಕ್ಸಿದ್ವಿ. ಈ ಸಲ ಅವನೇ ನಡ್ಕೊಂಡು ಹೋಗ್ತಾ ಇದ್ದಾನೆ ಹಾಕಿಸ್ಕೊಳ್ಳೋಕ್ಕೆ. ಸೊ ಮನೆ ಹತ್ರನೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ. ಸೊ ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಹಾಕ್ಸ್ಕೊಳ್ಳೋಣ ಅಂತ ನಾನು ರುಚಿತ್ ಇಬ್ಬರು ರೆಡಿ ಆಗಿಬಿಟ್ಟು ಅವ್ರ ಡ್ಯಾಡಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರ ಡ್ಯಾಡಿ ಬಂದರು, ಅವ್ರ ಡ್ಯಾಡಿ ನಮ್ಮನ್ನು ಕರ್ಕೊಂಡು ಹೋದರು. ಆಮೇಲೆ ಅಲ್ಲಿ ಹೋಗಿ ಪೋಲಿಯೋ ಡ್ರಾಪ್ ಹಾಕ್ಸಿದ್ವಿ ಮಗುಗೆ. ಅವನಿಗಂತೂ ಅವ್ರ ಡ್ಯಾಡಿ ಜೊತೆ ಗಾಡೀಲಿ ಸುತ್ತೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಡಡಾ ಬಾಯ್ ಹೋಗೋಣ ಇದೆ. ಅದರಲ್ಲೂ ಕಾರು ಬೈಕು ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ನನ್ನ ಮಗನಿಗೆ. ಅದಕ್ಕೆ ಅವರಪ್ಪ ಬಂದಿದ ತಕ್ಷಣ ಅವ್ನ ಮುಖದಲ್ಲಿ ತಾವರೆ ಹೂವು ಹರಳ್ದಂಗೆ ಹರಳ್ಬಿಡುತ್ತೆ ಸ್ಮೈಲು. ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಮ್ಮ ಮನೆ ಪಕ್ಕದ ರೋಡಲ್ಲಿ ಹಾಸ್ಪಿಟಲ್ ಇರೋದು, 2 ಸೆಕೆಂಡಿಗೆ ಹೋಗ್ಬಿಡ್ಬೋದು. ಸೊ ಹಾಗಾಗಿ ಅವನ್ನ ಕರ್ಕೊಂಡೋಗಿ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಂಡು ಕರ್ಕೊಂಡ್ಬಂದ್ವಿ. ಅವನ ರಿಯಾಕ್ಷನ್ ಹೆಂಗಿತ್ತು ತೋರಿಸ್ತೀನಿ ಬನ್ನಿ. ಎಲ್ಲ ಹಾಕಿದ್ರು ತೋರ್ಸು. ಏನು ಹಾಕ್ರ ಮಗನೇ? ಪೋಲಿಯೋ ಎಲ್ಲ ಹಾಕಿದ್ರು. ಎಲ್ಲಿ? ಅವ್ನ ಕೈಗೆ ಹಾಕೋರೆ ಅನ್ಕೊಬಿಟ್ಟವನೆ, ಬಾಯಿಗೆ ಹಾಕಿರಲ್ಲ. ಹೆಂಗಿತ್ತು ಟೇಸ್ಟ್? ಕಹಿ ಹೆಂಗಿತ್ತು ಟೇಸ್ಟ್ ಅಂತ ಕೇಳು. ಕಹಿ ಅಂತ ಏನೋ ಹಾಕಾರಂತ ಅವ್ನಿಗೆ. ತಗೊಂಡು ಹಾಕಿದ್ರು. ಬಬ್ಲ ಓಡೋಗ್ತಾವ. ಸೊ ರುಚಿತ್ ನಮ್ಮ ಮನೆಗೆ ಬಿಟ್ಟು ನನ್ನ ಹಸ್ಬೆಂಡ್ ನನ್ನ ಅಂಗಡಿ ಹತ್ರ ಬಿಟ್ಬಿಡ್ತಾರೆ. ಆಮೇಲೆ ಅವ್ರು ಹೋಗಿ ರೆಸ್ಟ್ ಮಾಡ್ತಾರೆ, ಮನೇಲಿ ಮಲ್ಕೊಳಕ್ಕೆ ಹೋಗ್ತಾರೆ. ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಬೇಗನೆ ತೆಗ್ದಿರ್ತಾರಲ್ವ, ಅವರಿಗೆ ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನದ ಹೊತ್ತು 1-2 o'clock ನಾನು ಹೋಗ್ತೀನಿ. ಆ್ಯಂಡ್ ನೈಟ್ 9 ಗಂಟೆ 8 ಗಂಟೆ ಆ ಥರ ಅಲ್ಲಿವರೆಗೂ ನಾನೇ ಇರ್ತೀನಿ. ಬೆಳಗ್ಗೆ ಎಲ್ಲ ಅವ್ರದ್ದು ಡ್ಯೂಟಿ, ಮಧ್ಯಾಹ್ನದಿಂದ ಸಂಜೆವರೆಗೂ ನನ್ನ ಡ್ಯೂಟಿ. ಸೊ ಹಾಗಾಗಿ ನನ್ನ ಬಿಟ್ಟು ಅವರು ಮನೆಗೆ ಹೋದರು. ಆ್ಯಂಡ್ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ನಮ್ಮಮ್ಮ ಬಂದುಬಿಟ್ರು. ನಮ್ಮಮ್ಮ ಮನೇಲಿ ನಮಗೋಸ್ಕರ ಅಡುಗೆ ಮಾಡಿ ಆಮೇಲೆ ಅವ್ರು ಅಂಗಡಿಗೆ ಬಂದರು 4 o'clock ಹಂಗೆ. ನೀನು ಹೋಗಿ ಮನೇಲಿ ಊಟ ಮಾಡ್ಕೊಂಡು ಬಾ ಅಂತ ಹೇಳಿ ನನ್ನ ಕಳಿಸಿದ್ರು. ತಿರ್ಗಾ ನನ್ನ ಹಸ್ಬೆಂಡ್ ಬಂದು ನಮ್ಮ ಮಮ್ಮಿನ ಡ್ರಾಪ್ ಮಾಡಿ ನನ್ನ ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮಮ್ಮ ನನಗೆ ಫೇವ್ರೆಟ್ ಚಿಕನ್ ಲಾಲಿಪಾಪು. ಅದು ಈ ನಡುವೆ ಎಲ್ಲೋ ಒಂದು ರೀಸೆಂಟಾಗಿ ರೆಸಿಪಿ ನೋಡಿದೆ, ಅದನ್ನು ಮಾಡಿದೆ, ಸಖತ್ತಾಗಿತ್ತು. ಸೊ ಈ ನಡುವೆ ಅದು ನಮ್ಮ ಮನೇಲಿ ಯಾವಾಗ ಚಿಕನ್ ಮಾಡಿದ್ರೂ ಇದು ಆ್ಯಡ್ ಆನ್ ಆಗಿರುತ್ತೆ ಚಿಕನ್ ಲಾಲಿಪಾಪ್. ಅಷ್ಟು ಫೇವ್ರೆಟ್ ಆಗಿಬಿಟ್ಟಿದೆ. ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಚಿಕನ್ ಲಾಲಿಪಾಪು. ಅದ್ರ ಜೊತೆಗೆ ಪೆಪ್ಪರ್ ಚಿಕನು ಮತ್ತು ಬಿರಿಯಾನಿ ಮಾಡಿದರು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ನಮ್ಮಮ್ಮ ನಾನ್ ವೆಜ್ ಮಾಡೋದ್ರಲ್ಲಂತೂ ಎತ್ತಿದ ಕೈ. ಅದರಲ್ಲೂ ಪಟ್ಪಟ ಅಂತ ಮಾಡಿಬಿಡ್ತಾರೆ. ಅದು ಎಷ್ಟು ಬೇಗ ಮಾಡ್ತಾರೆ ಗೊತ್ತಾ, ಚಿಕನ್ ಅಥವಾ ಮಟನ್ನು ಫಿಶ್ ಏನೇ ತಂದ್ರೂ ಪಟ್ ಅಂತ ಮಾಡ್ತಾರೆ. ಕುಕ್ಕಿಂಗಲ್ಲಿ ನಮ್ಮಮ್ಮ ಫಸ್ಟ್ ಬರ್ತಾರೆ, ಯಾವುದಾದ್ರೂ ಕಾಂಪಿಟೇಷನಿಗೆ ಕಲಿಸಿದ್ರೆ ಅಷ್ಟು ಫಾಸ್ಟಾಗಿ ಅಡುಗೆ ಮಾಡ್ತಾರೆ. ನಾನು ಅಂಗಡಿಗೆ ಹೋಗಿ 1-2 hours ಅನಿಸುತ್ತೆ ಅಷ್ಟೇ ಕೆಲಸ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮಮ್ಮ ಕುಕ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ಬಂದು ಮಗುಗೆ ಸ್ವಲ್ಪ ಊಟ ಮಾಡಿಸಿ ನಾನು ಇವರು ಇಬ್ಬರು ಊಟ ಮಾಡಿ
ಸೊ ನಾನು ಇವರು ಸ್ವಲ್ಪ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ಒಂದಷ್ಟು ಪಾರ್ಸಲ್ಸ್ ಬಂದಿತ್ತು ಮನೆಗೆ. ಅದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ಇವ್ರಿಗೆ ಕೊಟ್ಟಿದ್ದೆ ಅನ್ಬಾಕ್ಸ್ ಮಾಡಿ ಅಂತ. ನೋಡಿ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಪ್ಪ ಮಕ್ಕಳು ಅಂತ. ಅವತ್ತು ಇನ್ ಮುಂದೆ ಹೇಳಿಲ್ಲ ಬುಕ್ ಮಾಡಿದೀನಿ ಅಂತ ಪಾಚಿ ಕಟ್ಬಿಡುತ್ತೆ ಅಂತ. ಸರ್ಪ್ರೈಸ್ ಆಗಿ ಏನೋ ಕೊಡ್ತಾಳೆ ಅನ್ಕೊಂಡೆ. ಆಸೆ ನೋಡು. ಸೊ ನಾವೇ ಹೋಗಿ ತರ್ಬೋದಲ್ಲ, ಇದನ್ನ ಯಾಕೆ ಹೋಗಲ್ಲ ಆರ್ಡರ್ ಮಾಡಿದ್ಯಾ? ಎಷ್ಟ್ ತರ ಹೊಟ್ಟೆ ಉರುಚ ಗಂಡನ್ಗೆ. ಓ ಆಸೆಯಿಂದ ಇದ್ದ ನಿನ್ಗೇನೋ ಬಂದೈತೆ ಅಂತ. ನೀವ್ ನಾಡಿದ್ ಅವತಲ್ಲ ನೋಡ್ ಹಂಗೆ ಅನ್ಕೊಂಡೆ. ಓ ನಾನು ಎನ್ರು ಏನೋ ತಗೋ ಬಂದವಳೆ ಅಂತ. ಅದೇನದು ಅಂಗಡಿಗೆ? ಏನ್ ಅಂಗಡಿಗೆ? ಬೇಕಿತ್ತು ತಗೊಂಡು ತೆಗಿಯತ್ತಲ್ಲ ಅದು ನೋಡ್ಬೋದು. ನೋಡ ಫಸ್ಟ್ ಅಷ್ಟೇ. ಇನ್ನೇನು ಇಲ್ಲ ಅಕ್ವೇರಿಯಂ ಫಿಲ್ಟ್ರಲ್ಲಿ ಏನಾದ್ರು ಸರ್ಪ್ರೈಸ್ ಆಗಿ ಆಗ್ತಿದ್ಯಾ? ನಿನ್ ಬರ್ಡೇ ನಾವು ಸರ್ಪ್ರೈಸ್ ಆಗಿ ತರಕ್ತಿದ್ವಿ. ಅಲ್ಲ ನಿನ್ ಬರ್ಡೇ. ಫ್ಯಾಂಟಾಸ್ಟಿಕ್ ಬರ್ಡೇನಾ ಸರ್ಪ್ರೈಸ್. ಬರ್ತ್ಡೇ ಇರೋದ್ ನಿಂದು ಕಣ. ನಿಮ್ಮಪ್ಪ ನೋಡ ನೋಡು ಇದನ್ನ ಹಾಕೊಳ್ಳೋದೇ ಟಾಸ್ಕ್. ಚೆನ್ನಾಗಿರೋದು. ಯಾವ ಕೈಗೆ ಹಾಕೋತ ನೋಡು ತಿಕ್ಲಾ. ವರ್ಷ ಆಗೋಯ್ತಲ್ಲ ಅದಕ್ಕೆ ನಂಗೆ ಬೇಕಿತ್ತು. ಅದಕ್ಕೆ ನನಗೆ ಪರ್ಫೆಕ್ಟ್ ಆಗೈತೆ. ಇದೆಲ್ಲ ವರ್ಕೌಟ್ ಆಗಲ್ಲ ಚಿನ್ನ, ಸೀರಿಯಸ್ಲಿ. ನೋಡೋಣ ಬಿಡು. ಗ್ಲಾಸ್ ಎಲ್ಲ ಹೊಡೆದೋಗ್ಬಿಡ್ತದೆ ಇದ್ರಲ್ಲಿ. ಚಾನ್ಸೇ ಇಲ್ಲ. ರಬ್ಬರ್ ಅದು ಆಯ್ತಾ, ಗ್ರಿಪ್ ಸಿಗದೆ ಇರೋದಕ್ಕೆ. ಬರಲಿಲ್ಲ ನನ್ನ ಮಕ್ಕಳ. ಏನು ಕತ್ತೆ ಏನು ಗೊತ್ತಾ, ನಮ್ಮ ಮನೆದು ಫಿಲ್ಟರ್ 6 ತಿಂಗಳಿಗೆ ಒಂದ್ಸಲ ಇಲ್ಲ 3 ತಿಂಗಳಿಗೆ ಒಂದ್ಸಲ ಕೆಟ್ಟೋಗ್ತಾ ಇರುತ್ತೆ. ನಾನು ಹೊಸದು ತರ್ತಾನೆ ಇರ್ತೀನಿ. ಅದರಲ್ಲೂ ನಮ್ಮ ಮನೇಲಿರೋ ಫಿಶಿಗೆ ಅದು ಏನು ನೆಸೆಸಿಟಿನೂ ಇಲ್ಲ. ಅದು ಫಿಲ್ಟ್ರ್ ಇದ್ದರೂ ಇಲ್ಲದೇ ಇದ್ದರೂ ಸುಮ್ಮನೆ ಇರುತ್ತೆ. ಸರಿ ನಾನೇನು ಮಾಡಿದೆ, ಫಿಲ್ಟರ್ ಬುಕ್ ಮಾಡಿದೆ. ಸ್ವಲ್ಪ ಕಮ್ಮಿ ಇತ್ತು ಪ್ರೈಸ್ ಅಂತ ಹೇಳಿ. ಸೊ ಅದಕ್ಕೆ ಇವ್ರ ಕೈಲಿ ಅದನ್ನು ಫಿಟ್ ಮಾಡಿಸ್ತಾ ಇದ್ದೀನಿ. ಇವ್ರೇನು ಅಂದ್ಕೊಂಡವ್ರೆ, ರುಚಿದ ಬರ್ಡೇ ಅಲ್ವಾ ನನಗೇನೋ ಬುಕ್ ಮಾಡಿದ್ದಾಳೆ ಅಂತ ಇವ್ರು ಕನ್ಸು ಕಾಣ್ತಾ ಇದ್ದಾರೆ. ಅದಕ್ಕೆ ಇಬ್ಬರು ರೇಗಿಸ್ತಾ ಇದ್ವಿ. ಆ್ಯಂಡ್ ಎಸ್, ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ರುಚಿದ್ದು ಬರ್ಡೇ Jan 5th. ಸೊ ಹಾಗಾಗಿ ಅವನಿಗೋಸ್ಕರ ಒಂದಷ್ಟು ಶಾಪಿಂಗ್ ನಡೀತಿದೆ ನಮ್ಮ ಮನೇಲಿ. ಇವರು ಒಂದಷ್ಟು ಚಪ್ಪಲಿಗಳು ಎಲ್ಲ ಬುಕ್ ಮಾಡಿದ್ರು ಆನ್ಲೈನಲ್ಲಿ. ಸೊ ಅದು ಬಂದಿತ್ತು. ಅದನ್ನು ಹಾಕ್ಕೊಂಡು ನೋಡ್ತಾ ಇದ್ದಾರೆ ಹೆಂಗಿದೆ ಏನು ಅಂತ. ಪಕ್ಕದಲ್ಲಿ ಒಂದು ಕರುಮ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಏನಿಲ್ಲ, ನನ್ನ ಮಗ ಚಕ್ಲಿ ತಿಂತಾ ಇದ್ದಾನೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನೋಡ್ಕೊಂಡು ನನ್ನ ಮೇಲೆ ಮಲ್ಕೊಂಡು ನೋಡ್ತಾ ಇದ್ದಾನೆ. ಸೊ ಹಾಗಾಗಿ ನಿಮಗೆ ಕರುಮ್ ಸೌಂಡ್ ಬರ್ತಾಯಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಎಸ್, ನನ್ನ ಹಸ್ಬೆಂಡ್ಗೆ ಕ್ರಾಕ್ಸ್ ಬೇಕಿತ್ತಂತ ಆಯಿತಾ. ಅದು ಈ ಥರ ಡೈಲಿ ವೇರ್ ಹಾಕ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅವ್ರು ಈ ಥರ ಬುಕ್ ಮಾಡಿದರು. ಚೆನ್ನಾಗಿತ್ತು, ಒಂಥರ ಕಂಫರ್ಟ್ ಆಗಿತ್ತು ನೋಡೋದಕ್ಕೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಅಷ್ಟೇ. ಬಟ್ ಇವ್ರೇನಂದರು ರೆಗ್ಯುಲರ್ ವೇರಿಗೆ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡ್ರು. ಆ್ಯಂಡ್ ನಾನೊಂದು ಪೇರ್ ತೊಗೊಂಡೆ. ನಾನು ಬೇಡ ಅಂತಿದ್ದೆ, ಇವರೇ ಬಲವಂತ ಮಾಡಿಕೊಡ್ಸಿದ್ರು ನನಗೆ. ಆ್ಯಂಡ್ ಅದನ್ನು ತೊಗೊಂಡಾದ್ಮೇಲೆ ಗೊತ್ತಾಯಿತು ಸ್ವಲ್ಪ ಜಾಸ್ತಿ ಇದು ಕಾಸ್ಟ್ಲಿ ಅಂತ. ನನ್ನ ಹತ್ರ ಆಲ್ರೆಡಿ ಕ್ರಾಕ್ಸ್ ಇತ್ತು ಒರಿಜಿನಲ್ಲು. ಅದನ್ನು ನಾನು ತೊಗೊಂಡು ಆಲ್ಮೋಸ್ಟ್ ಒಂದು 8-9 ವರ್ಷ ಆಗಿದೆ. ಅದನ್ನು ಇನ್ನೂ ಉಪಯೋಗಿಸ್ತಾ ಇದ್ದೀನಿ. ಒಂಚೂರು ಕಿತ್ತೋಗ್ತಿಲ್ಲ, ಒಂಚೂರು ಹಾಳಾಗ್ತಿಲ್ಲ. ಅದನ್ನೇ ಇವತ್ತು ಯೂಸ್ ಮಾಡ್ತಿದ್ದೀನಿ. ಅದು ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಬಿಟ್ಟಿದೆ, ಹಾಗಾಗಿ ಅದು ಹಾಳಾಗೇ ಇಲ್ಲ. ಅದ್ರ ಜೊತೆಗೆ ಇದೊಂದು ಕೊಡ್ಸಿದ್ದಾರೆ. ಎಲ್ಲಿ ಹಾಕ್ಕೊಳ್ಳೋದು, ಕ್ರಾಕ್ಸ್ ಕಿತ್ತೋಗೋದಿಲ್ಲ, ಹಾಳಾಗೋದಿಲ್ಲ. ಸುಮ್ಮನೆ ವರ್ಷಾನುಗಟ್ಲೆ ಉಪಯೋಗಿಸ್ಬೇಕು, ನನಗೆ ಹಿಂಸೆ. ಅದಕ್ಕೆ ರೆಗ್ಯುಲರ್ ವೇರ್ಗೆ ಈ ಥರ ಚೆನ್ನಾಗಿರುತ್ತೆ ಅಂತ ಇವ್ರು ಸೆಲೆಕ್ಟ್ ಮಾಡಿಬಿಟ್ಟು ಬುಕ್ ಮಾಡಿದ್ದಾರೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಕಾಲಿಗೆ. ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಇದು. ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಚಿನ್ನು ಅಂತ ಹೇಳಿ ಕೊಡಿಸಿರೋದು. ಆ್ಯಂಡ್ ನನಗಂತೂ ಹಾಕೊಂಡ್ಮೇಲೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಒಂಥರ ಲುಕ್ ವೈಸು ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಕಲರ್ ಕೂಡ ಇಷ್ಟ ಆಯಿತು ನನಗೆ. ಸೊ ಎಷ್ಟು ಚೆನ್ನಾಗಿದೆ ಹೇಳಿ.
ಎಲ್ಲನೂ ಪರ್ಫೆಕ್ಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬೇಡದೇ ಇರೋ ಬಟ್ಟೆ ಚಿಕ್ಕದಾಗುತ್ತಲ್ಲ ಅದನ್ನೆಲ್ಲ ಬಿಸಾಕ್ಬಿಟ್ಟು ಸದ್ಯಕ್ಕೆ ಇಲ್ಲಿ ನೋಡಿ ಹೆಂಗೆ ನೋಡ್ತಾವನೆ. ಇವಾಗ ಎದ್ಬಿಟ್ಟು ಹೆಂಗೆ ನೋಡ್ತಾವನೆ ಬಬ್ಲು. ಇಲ್ಲೆಲ್ಲ ಫುಲ್ ರೆಗ್ಯುಲರ್ ಡೈಲಿ ವೇರ್ ಹಾಕೋದು ಇದು 3. ಇದು ಮಾತ್ರ ಸಲ್ವಾರು. ಮೇಲೆ ಇನ್ನೂ ಒಂದಷ್ಟಿದೆ, ಅದನ್ನು ಆರ್ಗನೈಸ್ ಮಾಡಬೇಕು. ಅದನ್ನು ನಾಳೆ ಮಾಡ್ತೀನಿ. ಸದ್ಯಕ್ಕೆ ಇದು ಇಷ್ಟು ಮಾಡಿದ್ದೀನಿ. ಇವನೊಬ್ಬ ಸಾಕಿದೆಲ್ಲ ಹೇಳ್ದೆ ಸಾಕೆ. ಗುಡ್ ಮಾರ್ನಿಂಗ್ ಸ್ವಾಮಿ. ಗುಡ್ ಮಾರ್ನಿಂಗ್ ಮಾಡು. ಸರ್ವೆ ಮಾಡ್ತವ್ರೆ ಬಾಸು ಅಲ್ವಾ ಸ್ವಾಮಿ? ಅದೆಲ್ಲ ಎಳಿ ಕಿತ್ತಾಕೋ ಎಸಿ. ಅಮ್ಮ ನಿನಗಿದೆ ಕೆಲಸ, ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋದೇ ಕೆಲಸ. ಕೋಪ ಬಂದ್ಬಿಡ್ತು. ಏ ಬಂಗಾರಿ ಐ ಲವ್ ಯು. ನಿಂಗೇನು ಕೆಲಸ ಅಮ್ಮನ ಕಪೋರ್ಡ್ ಒಳಗಡೆ? ಏಯ್ ಇದನ್ನು ಹತ್ತುತ್ತಾನೆ. ಇಲ್ಲಿ ಕಾಲಿಟ್ಟು ಇಲ್ಲೇನು ಇಟ್ಟಿರ್ತೀನೋ ಅದನ್ನೆಲ್ಲ ಎತ್ಕೊತಾನೆ. ಅದಕ್ಕೆ ಇದನ್ನ ಇಲ್ಲಿಟ್ಟಿದ್ದೆ, ಇದನ್ನೆತ್ತು ಮೇಲಿಟ್ಟಿದ್ದೀನಿ. ಇದರಲ್ಲಿ ನಂದು ಜ್ಯುವೆಲರಿ, ಅದು ಮೇಕಪ್, ಅದು ಇದು ಏನೇನೋ ಇಟ್ಟಿರ್ತೀನ ಎಲ್ಲ ಎತ್ಕೊಂಡು ಕೆಳಗೆ ಎಸಿತಾನೆ. ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇಲ್ಲಿ ಹತ್ತಾನೆ, ಇಲ್ಲಿ ಹಿಡ್ಕೊಂಡು ಇಲ್ಲಿ ಕೈ ಹಾಕಿ ಎತ್ಕೊಬಿಡ್ತಿದ್ದ. ಅದಕ್ಕೆ ಎತ್ತಿ ಇದನ್ನ ಮೇಲೆ ಹಾಕಿ ಇಲ್ಲೆಲ್ಲ ಬಟ್ಟೆ ಜೋಡಿಸ್ಬಿಟ್ಟಿದ್ದೆ ನೀಟಾಗಿ. ಇನ್ನು ಈ 2 ಕಬೋರ್ಡು, ಅದು ನನ್ನ ಗಂಡಂದು, ಇದು ನಮ್ಮ ಮಮ್ಮಿದು. ನನ್ನ ಗಂಡಂದ್ರಲ್ಲೂ ಒಂದಷ್ಟು ನನ್ನದೇ ಇದೆ. ಎಲ್ಲೆಲ್ಲೂ ನಾನೇ. ನನ್ನ ಸೀರೆ ಕಲೆಕ್ಷನ್ ಬೇಕು ಅಂತ ಒಂದ್ಸತಿ ವಿಡಿಯೋ ಮಾಡಿ ಹಾಕ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ. ಯಾವ್ಯಾವ ಥರ ಕಲೆಕ್ಷನ್ಸ್ ಇಟ್ಟಿದ್ದೀನಿ ಸೀರೆ ಅಂತ ತೋರಿಸ್ತೀನಿ. ಇದೆಲ್ಲ ಜಸ್ಟ್ ಬೇಸಿಕ್ಸ್ ಯಾವ್ಯಾವ್ದು ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ. ಸರ್ ಬಟ್ಟೆ ಇಷ್ಟು ನೀಟಾಗಿ ಜೋಡಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನೋಡೋದಕ್ಕೆ. ಆಹಾ, ಇನ್ನೊಂದು ವಾರ ಅಷ್ಟೇ ಹಿಂಗಿರುತ್ತೆ. ಅರ್ಜೆಂಟಲ್ಲಿ ಎಳಿತೀನಿ, ಇನ್ನೊಂದು ಬಂತ ಅದಾಗಿಲ್ಲ, ಏನೋ ಒಂದು ಸೆಟ್ ಆಗಿಲ್ಲ ಅಂದರೆ ತುರುಕ್ಬಿಟ್ಟು ಹೋಗ್ತಾ ಇರ್ತೀನಿ. ಬ್ಯುಸಿ ಇದ್ದಾಗ ಅದೇನು ಮಾಡೋಕ್ಕಾಗಲ್ಲ. ಮೂಗೆಲ್ಲಿ ತೋರ್ಸು ನಿಂದು. ಬಾಯಿ, ಕಣ್ಣು, ಕಿವಿ, ಕೂದಲು. ಕೂದಲು. ಅದು ಕೈಯಲ್ಲಿ ಅದು ಕೈಯಾ? ಕಾಲ ಯಾರು ಹೇಳ್ಕೊಟ್ಟಿದ್ದಲ್ಲ? ಅಮ್ಮ ಹೇಳ್ಕೊಟ್ರಾ? ಗುಡ್ ಬಾಯ್. ಹೈ. ಅಲ್ಲಿ ಏನು ಟ್ಯಾಪೆ ಮಾಡ್ತಾ ಇದ್ಯಾ? ಅದನ್ನೆಲ್ಲ ಯಾಕೆ ಎಳಿತಾ ಇದ್ಯಾ ನೀನು? ಬ್ಯಾಡ್ ಬಾಯ ನೀನು. ಮಾಡ್ತೀನಿ ಈಗ ಬಬ್ಲು. ಮಿಯಾ ಬರುತ್ತೆ, ಮಿಯಾ ಬರ್ತಾನೆ. ನಾನು ಹೋಗ್ತೀನಿ ಇರು, ನೀನು ಒಬ್ಬನೇ ಅಷ್ಟೇ. ಪುಕ್ಲ ಅಂದರೆ ಪುಕ್ಲ. ಬೆಕ್ಕಗೆ ಎದುರ್ಕೋತಾರೆ ಸ್ವಾಮಿ. ಗುಡ್ ಬಾಯ್. ಇಲ್ಲ ಅಮ್ಮನ ಕಡೆ ತಿರ್ಗಾ. ಏನ್ ತಿಂತೈತೆ ಪಾಪು? ತೋರ್ಸು ಪಾಪು. ಏನ್ ತಿಂತ ಇದೆಯಾ? ತಲೆಗೆ ಎಣ್ಣೆ ಹಾಕೊಂಡ ದಿಂಗಿ ಅಂತ ರೆಡಿ ಆಗಿದ್ಯಾ? ಒಬ್ಳಮ್ಮ ಸ್ನಾನ ಮಾಡೋಣ? ಓಕೆ ಅಣ್ಣ. ಅಮ್ಮಗೊಂದು ಪಪ್ಪಿ. ಲವ್ ಯು ಬುಟ್ಟಿ. ಮಾಡು. ಭೂಲೋಕನೇ ಕಾಣಿಸ್ತೈತೆ ಮಗನೇ. ಅಮ್ಮ ಅಲ್ಲೊಜ್ಜದಂಗೆ ತೋರ್ಸು.
ಹೆಂಗೆ ಹೆಂಗೆ ತೋರಿಸಿ ಅಲ್ಲುಜ್ಜೋದು ಹೆಂಗೆ ಈ ಹಂಗ ಗುಡ್ ಬಾಯ್ ಹಂಗೆ ಬೇಡ ನಿನ್ನ ಬ್ರಷಲ್ಲಿ ನೀನು ಒಬ್ಬನೇ ಉಜ್ಜಬೇಕು, ಯಾರು ಉಜ್ಜಬಾರ್ದು. ಯಾರ್ದಿದ್ದು ಬ್ರಷು? ಅಮ್ಮ ಎಲ್ಲ ರುಚಿತ್ತು. ನಿಂದಿದು ಬ್ರಷ್. ನಿನ್ನ ಬ್ರಷ್ ತೋರಿಸು. ಕ್ಯೂಟಿ ಕ್ಯೂಟಿ ಇದು ಬ್ರಷಲ್ಲಿ ಕ್ಯೂಟಿದು. ಉಜ್ಜೋದು ಹಂಗಲ್ಲುಜ್ಜೋದು. ರುಚಿತ್ಗೆ ಈ ನಡುವೆ ನಾನು ಸ್ನಾನ ಮಾಡ್ಸೋದು ಸಿಕ್ಕಾಪಟ್ಟೆ ಈಸಿ, ಯಾಕಂದರೆ ಅವ್ನು ತುಂಬ ಕೋಆಪ್ರೇಟ್ ಮಾಡ್ತಾನೆ. ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ನಲ್ಲ, ಹಂಗೆ ಆಡಲ್ಲ. ಅವನಿಗೆ ಆ ಲೋಫದಲ್ಲೂ ಅಷ್ಟೇ ಒಂದು ಟೆಡಿ ಬೇರ್ ಇದೆ, ಅದನ್ನು ತೋರಿಸ್ಕೊಂಡು ಆರಾಮಾಗಿ ಅವನಿಗೆ ಸ್ನಾನ ಮಾಡಿಸ್ಬಿಡ್ಬೋದು. ಈ ಅಮ್ಮಂಗೆ ತೋರಿಸಿಲಿ. ದೃಷ್ಟಿ ಆಯ್ತದ ನೀವು ಫೋಟೋ ಹಿಡಿದ್ರಿ. ನಿಧಾನಕ್ಕೆ ತಿನ್ಬೇಕು ಬಬ್ಲಾ. ಅಯ್ಯೋ, ಈ ರೀಸೆಂಟ್ ಡೇಸಲ್ಲಿ ಚಳಿ ಇದ್ರೂ ಜನ ಮಸಾಲೆ ಮಜ್ಜಿಗೆ ಕೇಳ್ತಾಯಿದ್ರು ಅಂಗಡಿ ಹತ್ರ, ಸಿಗುತ್ತಾ ಅಂತ, ಕೂಲ್ ಡ್ರಿಂಕ್ಸ್ ಬದಲು. ಸೊ ಅದಕ್ಕೆ ಓಕೆ ಫೈನ್, ಇದನ್ನು ನಾವೇ ಮಾಡ್ಬೋದಲ್ವ ಮನೇಲಿ ಅಂತ ಹೇಳಿ ಅಮ್ಮ ಮಸಾಲೆ ಎಲ್ಲ ರುಬ್ಬಿಟ್ಟು ಕೊಡ್ತಾರೆ. ನಾವು ಅದನ್ನ ಹೋಗಿ ಅಂಗಡೀಲಿ ಮಿಕ್ಸ್ ಮಾಡ್ಕೊಬೇಕು. ಸೊ ಹಾಗಾಗಿ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಅದನ್ನು ಅಂಗಡೀಲಿ ಹೋಗಿ ಮಿಕ್ಸ್ ಮಾಡಿ ಸೇಲ್ ಮಾಡೋದಷ್ಟೇ. ಸೊ ಅದು ಕೂಡ ಜನಕ್ಕೆ ಈ ನಡುವೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ, ತುಂಬ ಇಷ್ಟಪಡ್ತಾರೆ. ಒಂಥರ ಟೇಸ್ಟ್ ತುಂಬ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು ಅಂತೆಲ್ಲ ಹೇಳ್ತಾ ಇರ್ತಾರೆ. ರೀಸೆಂಟ್ ಡೇಸಲ್ಲಿ ಇದೊಂದು ಆ್ಯಡ್ ಆನ್ ಮಾಡಿದ್ದೀನಿ. ಹಿಂಗೆ ಹೊಡಿಬೇಕು, ನೀನು ಕ್ಲಾಸ್ ಹಿಡಿತಾ ಇದೆಯಾ, ಕ್ಲಾಸ್ ಇಲ್ಲ ಹೊರಗೆ ಹೊಡಿತಾನೆ ಅದು. ಕ್ಲಾಸ್ ಹಿಡಿದಿದ್ಯಾ ಅವೆಲ್ಲ ಗೊತ್ತಿಲ್ಲ. ಅವರೆಲ್ಲ ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಸ್ ಆ್ಯಂಡ್ ಒಂಥರ ಫ್ರೆಂಡ್ ಥರನೂ ಇದ್ದಾರೆ ಎಲ್ಲರೂ. ಅವರು ಒಂದು ಚಾಲೆಂಜ್ ಮಾಡಿದರು, ಮೊಟ್ಟೆನ ಹಿಂಗೆ ಹಿಡ್ಕೊಂಡು ಹೊಡಿಯೋಕ್ಕೆ ಆಗಲ್ಲ ಅಂತ. ನನ್ನ ಹಸ್ಬೆಂಡ್ ನಾನು ಹೊಡಿತೀನಿ, ಏನು ಕೊಡ್ತೀಯಾ ಅಂತ. ನೀನು ಕೇಳಿದ್ದು ಕೊಡಿಸ್ತೀನಿ ಅಂದ್ಕೊಂಡು ಹಿಂಗೆ ಮಕ್ಳ ಥರ ಮಾತಾಡಿಕೊಂಡು ತಮಾಷೆ ಮಾಡ್ತಾಯಿದ್ರು. ಸೊ ಅದಕ್ಕೆ ಅದು ಒಂದು ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡಿದ್ದೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಒಂದು ದಿನ ಅಂಗಡಿ ಬಾಗಿಲು ತೆಗ್ದಿಲ್ಲ ಅಂದರೆ, ಅಥವಾ ನಾವು ಯಾರಾದರೂ ಒಬ್ಬರು ಹೋಗಿಲ್ಲ ಅಂದ್ರೂ ಎಲ್ಲೋದ್ರು, ಯಾಕೋದ್ರು, ಹೆಂಗಿದ್ದಾರೆ, ಹುಷಾರಿಲ್ವಾ, ತುಂಬ ಜನ ಕೇರ್ ಮಾಡ್ತಾರೆ, ಮನೆಯವ್ರ ಥರ ನೋಡ್ತಾರೆ. ಅದೊಂಥರ ಖುಷಿ ಅನಿಸುತ್ತೆ. ಅಂಗಡಿಗೆ ಹೋದ್ರಂತೂ ನಮಗೆ ಬೇಜಾರೇ ಆಗೋಲ್ಲ. ಎಷ್ಟು ಟೈಮ್ ಪಾಸ್ ಆಗಿಬಿಡುತ್ತೆ ಅಂದರೆ, ಕೆಲಸ ಮಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡು ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ. ಅದೇ ಮನೇಲಿದ್ದರೆ 4 ಗೋಡೆ ಮಧ್ಯ ನಮಗೇನು ಅನಿಸಲ್ಲ. ಆಚೆ ಹೋದರೆ ಒಂಥರ ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ಎಲ್ಲರೂ ಅಷ್ಟು ಕೇರ್ ಮಾಡೋದು, ಮಾತಾಡ್ಸೋದು. ಬಂದವರೆಲ್ಲ ಒಂದು 50 ಜನ, ಈಗ ಬಂದವರೆಲ್ಲರೂ ಊಟ ಆಯಿತಾ, ತಿಂಡಿ ಆಯಿತಾ ಥರ ಎಲ್ಲ ಕೇಳಬೇಕಾದ್ರೆ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಜನ ಮಾತಾಡಿಸ್ತಾರೆ, ಎಷ್ಟು ಜನ ಖುಷಿಯಾಗಿ ನಮ್ಮ ಜೊತೆ ಇರ್ತಾರೆ ಅಂತ. ಕೆಲವೊಂದನ್ನು ಪಡ್ಕೊಂಬಂದಿರಬೇಕು, ಅದು ನಾವು ಪಡ್ಕೊಂಬಂದಿದ್ದೀವಿ ಅನಿಸುತ್ತೆ. ಸೊ ಅಂಗಡಿಗೆ ಬಂದಿದ ತಕ್ಷಣವೇ ನನ್ನ ಕೆಲಸ ಹೆಂಗೆ ಗೊತ್ತಾ, ಕ್ಲೀನ್ ಮಾಡಿಬಿಡೋದು. ನನ್ನ ಹಸ್ಬೆಂಡ್ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಬೆಳಗ್ಗೆ ಹೊತ್ತು, ಅವ್ರಿಗೆ ಮಾಡೋಕ್ಕಾಗಲ್ಲ, ಎಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ, ಟೀ ಹಾಲು ಎಲ್ಲನೂ ಚೆಲ್ಲೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಎಲ್ಲನೂ ಸೋಪ್ ಹಾಕಿ ತೊಳೆದು ನೀಟಾಗಿ ಒರೆಸಿ ಪಳ ಅನ್ಸ್ಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನದಂತೂ ಸ್ವಲ್ಪ ಕಸ್ಟಮರ್ಸ್ ಕಮ್ಮಿ ಇರ್ತಾರೆ ಮಧ್ಯಾಹ್ನದ ಹೊತ್ತು. ಆ ಟೈಮಲ್ಲಿ ನೀಟಾಗಿ ನೋಡ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ತೀನಿ. ಕಸ ಗುಡಿಸೋದು, ನೆಲ ಒರೆಸೋದು,
ಆಮೇಲೆ ನಮ್ಮಮ್ಮಂಗೆ ಬಜ್ಜಿ ಬೋಂಡ ಹಾಕ್ತಾರಲ್ಲ ಅಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡು ಕೊಡೋದು. ಆ್ಯಂಡ್ ನಾನು ಇನ್ನೊಂದು ಟೀ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ನೀಟಾಗಿ ಎಲ್ಲನೂ ತೊಳ್ಕೊಂಡು ಹೊಸ್ದಾಗಿ ಪ್ರಿಪೇರ್ ಮಾಡ್ಕೊತೀನಿ. ಯಾಕಂದರೆ ನಮ್ಮ ಅಂಗಡಿಲಿ ಎಲ್ಲನೂ ಫ್ರೆಶಾಗೇ ಮಾಡೋದು. ಸೊ ಆವಾಗಲೇ ಬಿಸಿ ಬಿಸಿಯಾಗೇ ಮಾಡಿ ಆವಾಗಲೇ ಕಸ್ಟಮರಿಗೆ ಕೊಡೋದು ಟೀ ಕಾಫಿ ಎಲ್ಲನೂ. ಸೊ ಹಾಗಾಗಿ ಒಂದು ರೌಂಡ್ ಖಾಲಿ ಆಗಿದ ತಕ್ಷಣ ಎಲ್ಲನೂ ತೊಳೆದು ಎಲ್ಲನೂ ಕ್ಲೀನ್ ಮಾಡಿ ಮತ್ತು ತಿರ್ಗಾ ಫಸ್ಟಿಂದ ಮಾಡ್ಕೊಂಡು ಬರ್ತೀವಿ. ನೋಡಿ, ನಾವು ಹೆಣ್ಮಕ್ಳು ಮನೇಲೂ ಮಾಡಿ ಆಚೆಗಡೆನೂ ದುಡಿಬೇಕು, ಫ್ಯಾಮಿಲಿಗೋಸ್ಕರ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಬೇಕು ನಾವು ಹೆಣ್ಮಕ್ಳು ಅಂತ. ಎಸ್, ನಾವು ತುಂಬಾ ಸ್ಟ್ರಾಂಗ್, ನಾವು ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಅಲ್ವಾ? ಹೌದು ಅನ್ನೋದಾದರೆ ಕಮೆಂಟ್ ಮಾಡಿ. ಆ್ಯಂಡ್ ಹಾಲಿಟ್ಟಿದ್ದೀನಿ ಟೀ ಮಾಡೋದಕ್ಕಂತ ಹೇಳಿ. ಆಮೇಲೆ ಇವಾಗ ಹಾಲನ್ನ ಕಾಯೋವರೆಗೂ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ. ಆಚೆ ಕಸ ಗುಡಿಸೋದು, ನೀರು ಹಾಕೋದು, ಆ್ಯಂಡ್ ಒಳಗಡೆ ಕಸ ಗುಡಿಸಿ ನೆಲ ಒರೆಸೋದು ಇದನ್ನೆಲ್ಲನೂ ಮಾಡ್ಕೊಂಡು ಬಿಡ್ತೀನಿ. ಅಷ್ಟರಲ್ಲಿ ಅಮ್ಮ ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಕೆಲವೊಂದು ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ. ಆ್ಯಂಡ್ ಕೆಲವೊಬ್ಬರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನಗೆ ಅನ್ನ ಕೂಡ ಬೇಯಿಸೋಕೆ ಬರ್ತಿರ್ಲಿಲ್ಲ ಸರಿಯಾಗಿ ಮದುವೆಗೂ ಮುಂಚೆಯಿಂದನೂ. ಸೊ ನಾನು ಮದುವೆ ಆದಮೇಲೆ ಎಲ್ಲನೂ ಕಲ್ತಿದ್ದು. ಟೀ ಮಾಡೋದು ಮಾತ್ರ ನನ್ನ ಗಂಡನಿಗೋಸ್ಕರ ಕಲ್ತಿದ್ದು. ಸೊ ಇವತ್ತೇ ಅದು ನಮಗೆ ಅನ್ನ ಆಗ್ತಾಯಿದೆ. ಆ ಟೀನ ಮಾಡಿ ನಾವು ಜೀವನ ಮಾಡ್ತಾಯಿದ್ದೀವಿ. ಇವತ್ತು ನಾವೇನೇ ಆಗಿದ್ರು ಅದರಿಂದಾನೆ ಅಂದರೆ ಒಂಥರ ಖುಷಿ ಅನ್ಸುತ್ತೆ. ಟೀ ಮಾಡೋಕ್ಕೆ ಬರೋದಿಲ್ಲ, ಏನೂ ಮಾಡೋಕ್ಕೆ ಬರ್ದೇ ಇರೋರು ಇವತ್ತೆಲ್ಲ ಮಾಡೋದು ಕಲ್ತಿದ್ದೀನಿ. ರುಚಿತ್ ಯಾಕು ಏ ನೋ ರುಚಿತ್ ರುಚಿತ್ ನೋ ನೋ ಅವ್ರಂದ್ರೆ ಈಸ್ಕೊಂಡಿಡಲ್ಲ. ನೀನು ಹಾಕೊಂಡಿರೋದು ನಾಕೊಂಡ್ಗೆ ರುಚಿ ಇರೋ ರುಚಿತ್ ಇರೋ. ಇನ್ನೇನು ಸ್ವಲ್ಪ ದಿವಸದಲ್ಲಿ ರುಚಿತ್ತು ಬರ್ಡೇ ಇತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಒಂದಷ್ಟು ಶಾಪಿಂಗ್ ಮಾಡೋಣ ಬಟ್ಟೆ ಅಂತ ಹೇಳಿ ಬಂದಿದ್ವಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೇಷ್ಮೆ ಸೀರೆ ತೊಗೊಂಡಿದ್ದೆ. ಅದೇ ಸೀರೆಗೆ ಬ್ಲೌಸ್ ಹೊಲ್ಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಸೊ ಅದಕ್ಕೆ ನಾನೊಂದು ಡ್ರೆಸ್ ಕೂಡ ತೊಗೊಂಡಿದ್ದೆ. ಸೊ ಇವ್ರಿಗೆ ಮಾತ್ರ ತೊಗೊಬೇಕಾಗಿತ್ತು. ಸೊ ಹಾಗಾಗಿ ಬಂದಿದ್ವಿ. ನನಗೆ ರೀಸೆಂಟ್ ಡೇಸಲ್ಲಿ ಕಿಚ್ಚ ಸುದೀಪ್ ಅವರು ಮಾರ್ಕ್ ಮೂವಿ ಪ್ರಮೋಷನ್ಗೆ ಹಾಕ್ಕೊಂಡಿದ್ರು ಆಯಿತಾ, ಬ್ಯಾಗಿ ಜೀನ್ಸು ಆಮೇಲೆ ವೈಟ್ ಶರ್ಟು ಸಖತ್ತಾಗಿ ಕಾಣಿಸ್ತಾಯಿದ್ರು. ನನಗೆ ನನ್ನ ಹಸ್ಬೆಂಡ್ ಅದೇ ಥರ ಹಾಕ್ಕೊಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಅದಕ್ಕೆ ಅದೇ ಥರ ಹೋಗಿ ಹುಡ್ಕೊಂಡು ಇವರಿಗೆ ತೊಗೊಂಡ್ವಿ. ಇಲ್ಲೇ ವಿಜಯನಗರಲ್ಲಿ ಬುಟ್ಟಿಗಿ ಅಂತ ಏನೋ ಇತ್ತು, ಅಲ್ಲೋಗಿ ತೊಗೊಂಡು ಬಂದ್ವಿ. SGS ಕುಂಡು ಪಲಾವ್. ರುಚಿತ್ ಬರ್ಡೇ ಶಾಪಿಂಗಿಗೆ ಅಂತ ಹೋಗಿದ್ವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಏನೇನು ಶಾಪ್ ಮಾಡಿದೆ, ಏನೇನು ಪರ್ಚೇಸ್ ಮಾಡಿದೆ ಅಂತ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ನಾನು ಇವಾಗೇನೋ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಜಸ್ಟ್ ನನ್ನ ಫೇವ್ರೆಟ್ ಬಿರಿಯಾನಿ ಒಂದು ತಿಂದ್ವಿ, ಅದನ್ನು ಒಂದೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸಾರಿ, ನೆಕ್ಸ್ಟ್ ವೀಡಿಯೋಲಿ ಇನ್ ಡೀಟೇಲಾಗಿ ಹೇಳ್ತೀನಿ ಏನಕ್ಕೆ ಶಾಪಿಂಗು, ಏನು ವಿಷಯ ಅಂತ ಎಲ್ಲ ಹೇಳಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.